ಯಾವಾಗೂ ತುಂಬ ಇನ್ನೋಸೆಂಟ್ ಆಗಿರೋರ್ಗೆ ಬಂದು ಏನಕ್ಕೆ ಇಷ್ಟು ಇನ್ನೋಸೆಂಟ್ ಆಗಿದೆಯಾ, ಏನಕ್ಕೆ ಇಷ್ಟು ಸಾಧು ಆಗಿದೆಯಾ ಅಂತ ಕೇಳ್ತೀವಿ. ಆದರೆ ಸಾಧುಗಳು ಯಾವಾಗೂ ಸಾಧು ಆಗಿರೋದಿಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಇದೆ ನಮ್ಮ ಹತ್ರ. 3,000 ನಾಗಾ ಸಾಧುಸು 30,000 ಜನ ಆಫ್ಘಾನಿ ಸೋಲ್ಜರ್ಸ್ಗೆ ಸೋಲಿಸಿದಂಥ ಒಂದು ಇತಿಹಾಸ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ? ವರ್ಷ ಬಂದು 1757 1757 ಆಫ್ಘಾನಿಸ್ತಾನದಲ್ಲಿ ಅಹಮದ್ ಶಾ ಅಬ್ದಾಲಿ ಅನ್ನೋನು ಒಂದು 30,000 ಟ್ರೂಪ್ಸ್ ಜೊತೆಗೆ ಇಂಡಿಯಾ ಒಳಗಡೆ ಬಂದು ಒಂದೊಂದು ಜಾಗನೇ ಲೂಟ್ ಮಾಡ್ಕೊಂಡು ಬರ್ತಾನೆ. ಅವನು ಆಗ್ರಾ ಹೋಗೋಕೆ ಮುಂಚೆ ಗೋಕುಲ ಅನ್ನೋ ಜಾಗದಲ್ಲಿ ಹೋಗಿ ಲೂಟ್ ಮಾಡೋಣ ಅಂತ ಅಲ್ಲಿದ್ದವರೇ ಈ 3,000 ನಾಗಾ ಸಾಧುಸ್. ಈ ಆಫ್ಘಾನಿ ಸೋಲ್ಜರ್ಸ್ಗೆ ನೋಡಿದಂಥ ಈ ನಾಗಾ ಸಾಧುಸ್ ಬಂದು ರೊಚ್ಚಿಗೆದ್ದು ಅವ್ರ ಹತ್ರ ಇದ್ದಂಥ ಕತ್ತಿ ತ್ರಿಶೂಲ ಎಲ್ಲ ಸೇರಿ ಒಂದು ಮಹಾ ಯುದ್ಧನೇ ನಡೆಯುತ್ತೆ, ಒಂದು ಭಯಂಕರವಾದ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಅವ್ರು ಹೋರಾಡಿ ಗೆದ್ದು ಅವ್ರ ಜಾಗನ ಬಂದು ಅವ್ರು ಕಾಪಾಡ್ಕೊತಾರೆ. ನಾವು ಎಷ್ಟೊಂದು ಫಾರಿನ್ ರೂಲರ್ಸ್ ಬಗ್ಗೆ ಓದ್ತೀವಿ, ಆದರೆ ಇಂಥ ನಮ್ಮದೊಂದು ಇತಿಹಾಸ ಏನಕ್ಕೆ ನಮ್ಮ ಹಿಸ್ಟ್ರಿ ಬುಕ್ಕಲ್ಲಿ ಇಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ.